ಏ ಬಂಟ್ಯ, ಒಂದು ಕ್ವಶನ್ ಇತ್ತು. ಮೊನ್ನೆ ಆಷಾಢ ಏಕಾದಶಿ ಒಳಗೆ ಭಾಳಷ್ಟು ಗದ್ಲಿತ್ತಲ್ಲ. ಹಂಗೆ ಭಾಳ ಗದ್ಲಿದ್ದಾಗ ನಾವು ಬೇರೆ ಯಾರಾದರೂ ಯತಿಗಳ ಕಡೆ ಹೋಗಿ ಮುದ್ದ ತಗೋಬೋದೇನ? ಈ ದೋಂಡ್ಯ ಏನು ಹೇಳ್ಯಾರ ಗೊತ್ತೇನು ಶಾಸ್ತ್ರೊಳಗೆ? ನೀವು ಯಾವ ಮಠದವರು, ನಿಮ್ಮ ಯಾವ ಯತಿಗಳಿದಾರಲ್ಲ ಅವ್ರ ಕಡೆಯಿಂದ ಮಾತ್ರ ನೀವು ಮುದ್ದಾಧಾರಣೆಯನ್ನು ಮಾಡ್ಕೋಬೇಕಿದು. ಗುರುಗಳ ಕಡೆಯಿಂದ ಮುದ್ದಾಧಾರಣೆ ಮಾಡ್ಬೇಕಂತ ಹೇಳಿ ಶಾಸ್ತ್ರ. ಇವನ್ ಎಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಬೇರೆ ಯತಿಗಳ ಕಡೆ ಪಾಠ ಅಭ್ಯಾಸ ಮಾಡಿದ್ರೂ ಕೂಡ ತಮ್ಮ ಯತಿಗಳ ಕಡೆನೇ, ತಮ್ಮ ಗುರುಗಳ ಕಡೆನೇ ಮಾತ್ರ ಮುದ್ರಾ ತಗೋತಾರೆ. ಹಿಂಗಾಗಿ ಕ್ಯೂ ಇಲ್ಲಿ ಹೆಚ್ಚದ, ಅಲ್ಲಿ ಕ್ಯೂ ಕಡಿಮೆ ಅದ ಅಂತ ಹೇಳಿ ಇಲ್ಲಿಂದ ಅಲ್ಲಿ ಹೋಗೋದು ಇದು ತಪ್ಪಂತಾರೆ. ಪಾದಪೂಜಾ, ಮಂತ್ರಾಕ್ಷತೆ, ಫಲಮಂತ್ರಾಕ್ಷತೆ, ನಮಸ್ಕಾರ ಇದು ಎಲ್ಲ ಯತಿಗಳಿಗೂ ಮಾಡಬೇಕು. ಯಾಕೆಂದ್ರೆ ಎಲ್ಲರೂ ಮಧ್ವ ಅನುಯಾಯಿಗಳೇ. ಇದು ನಂಗೆ ಗುರ್ತಿರೋ ವಿಷಯ ನೋಡಪ್ಪ. ಬೇಕು ಎಕ್ಸ್ಟ್ರಾ ವಿಷಯ ಅಂದ್ರೆ ನಿಮ್ಮ ಗುರುಗಳ ಕಡೆಯಿಂದ ಕೇಳಿ ತಿಳ್ಕೊ. ಯಾವಾಗಲೂ ಗುರುಮುಖೇನ ತಿಳ್ಕೊಬೇಕು ನೋಡು.